ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೋಲಿ ಗೋಸ್ಟ್. ಯೇಸು ಕ್ರಿಸ್ತನು ನಮ್ಮನ್ನು ಮರ್ತು ಹೋಗುವ ದೇವರಲ್ಲ, ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ. ನಮ್ಮ ಸಂಗಡ ಇರುವ ಯೇಸು ಕ್ರಿಸ್ತನಾಗಿದ್ದಾನೆ. ನಾವು ಕಷ್ಟಪಡುವ ಸಮಯದಲ್ಲಿ ದೇವರು ನಮ್ಮನ್ನು ನೆನಪು ಮಾಡಿಕೊಳ್ಳುವಂಥ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಓದಿಕೊಳ್ಳೋಣ ಬನ್ನಿರಿ. ಹಲ್ಲೆಲೂಯಾ. ಮತ್ತಾಯ ಬರೆದ ಸುವಾರ್ತೆ, ಹಲ್ಲೆಲೂಯಾ, ಮತ್ತಾಯ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಚನ. ಹಲ್ಲೆಲೂಯಾ. ಆತನು ಜನರ ಗುಂಪುಗಳನ್ನು ಕಳಿಸಿಬಿಟ್ಟ ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು ಮತ್ತು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಅಷ್ಟರಲ್ಲಿ ಹಲ್ಲೆಲೂಯಾ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಬೆಟ್ಟವನ್ನು ಹತ್ತಿದನು ಪ್ರಾರ್ಥನೆ ಮಾಡುವುದಕ್ಕಾಗಿ ಏಕಾಂತವಾಗಿ. ಹಲ್ಲೆಲೂಯಾ. ನಾವು ಒಂಟಿಗರಾಗಿರುವಾಗ ಪ್ರಾರ್ಥನೆ ಮಾಡಬೇಕು. ಹಲ್ಲೆಲೂಯಾ. ಇಲ್ಲಿ ಯೇಸು ಕ್ರಿಸ್ತನು ಸಹ ಒಂಟಿಯಾಗಿ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. ಒಂಟಿಯಾಗಿ ಬೆಟ್ಟವನ್ನು ಹತ್ತಿ ಪ್ರಾರ್ಥನೆ ಮಾಡುತ್ತಾ ಇದ್ದಿದ್ದನು. ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು. ಆತನು ಹೊತ್ತು ಮುಳುಗಿದ ಮೇಲೆ ಒಬ್ಬನೇ ಅಲ್ಲಿ ಇದ್ದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಅಷ್ಟರಲ್ಲಿ ದೋಣಿ ಭೂಮಿಯ ಬಹು ದೂರ ಹೋಗಿತ್ತು ಮತ್ತು ಎದುರು ಗಾಳಿ ಬೀಸುತ್ತಿದ್ದರಿಂದ ತೆರೆಗಳು ಬಡಿತಕ್ಕೆ ಸಿಕ್ಕಿ ಓದಾಡುತ್ತಿದ್ದವು. ರಾತ್ರಿ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದು ಅವರ ಕಡೆಗೆ ಬಂದನು. ಹಲ್ಲೆಲೂಯಾ. ಯೇಸು ಸಮುದ್ರದ ಮೇಲೆ ನಡೆಯುವ ದೇವರಾಗಿದ್ದಾನೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಆತನಿಗೆ ಸಮುದ್ರವನ್ನು ಮುಳುಗಿಸುವುದಿಲ್ಲ. ಆತನು ಸಮುದ್ರದ ಮೇಲೆ ಸಹ ನಡೆಯುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಆತನು ಸಮುದ್ರದ ಮೇಲೆ ನಡೆಯುತ್ತಾ ಎಲ್ಲಿ ಬಂದಿದ್ದನು ಗೊತ್ತಾ? ತನ್ನ ಶಿಷ್ಯರ ಬಳಿಗೆ ಬಂದನು. ತನ್ನ ಶಿಷ್ಯರು ಕಷ್ಟಪಡುತ್ತಾ ಇದ್ದಿದ್ರು. ಅಲ್ಲಿ ಎದುರು ಗಾಳಿ ಬೀಸುತ್ತಾ ಇತ್ತು. ಎದುರು ಗಾಳಿ ಬೀಸುವಾಗ ಶಿಷ್ಯರಿಗೆ ಏನಾಗಿತ್ತು ಗೊತ್ತಾ? ಭಯ ಉಂಟಾಗಿತ್ತು. ಹಲ್ಲೆಲೂಯಾ. ಇನ್ನು ಮೇಲೆ ನಾವು ಬದುಕೋದಿಲ್ಲ ಎಂದು ಭಯ ಉಂಟಾಗಿತ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇನ್ನು ಮೇಲೆ ನಾವು ಬದುಕೋದೇ ಇಲ್ಲ ಎಂಬುದಾಗಿ ಅವರಿಗೆ ಭಯ ಉಂಟಾಗಿತ್ತು. ಅದಕ್ಕಾಗಿ ಯೇಸು ಆತ್ಮದಲ್ಲಿ ತಿಳಿಯುವ ದೇವರು. ಹಲ್ಲೆಲೂಯಾ. ನಾವು ಹೃದಯದಲ್ಲಿ ಯೋಚನೆ ಮಾಡಿರುವುದು ಎಲ್ಲವನ್ನೂ ಯೇಸು ಕ್ರಿಸ್ತನಿಗೆ ಗೊತ್ತಾಗುತ್ತದೆ. ಇಲ್ಲಿ ಶಿಷ್ಯರು ಕಷ್ಟಪಡ್ತಾ ಇದ್ದಾರೆ ಎಂದು ಯೇಸು ಕ್ರಿಸ್ತನು ತಿಳಿದುಕೊಂಡು ಆತನು ಎಲ್ಲಿ ಬಂದಿದ್ದನು ಗೊತ್ತಾ? ಸಮುದ್ರದ ಮೇಲೆ 4ನೇ ಜಾವದಲ್ಲಿ. ಹಲ್ಲೆಲೂಯಾ. ಬೆಳಗ್ಗೆ 4ನೇ ಜಾವದಲ್ಲಿ ಸಮುದ್ರದ ಮೇಲೆ ನಡೆದುಕೊಂಡು ಎಲ್ಲಿ ಬರ್ತಾ ಇದ್ದಾನಂದ್ರೆ ಅಲ್ಲಿ ಕಷ್ಟಪಡ್ತಕ್ಕಂಥ ಶಿಷ್ಯರ ಬಳಿಗೆ ಬರ್ತಾ ಇದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟಪಡ್ತಕ್ಕಂಥ ಶಿಷ್ಯರ ಬಳಿಗೆ ಏಸು ಬರ್ತಾ ಇದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏಸು ಬಂದಿದ ಮೇಲೆ ಅಯ್ಯೋ ಭೂತವೆಂದು ಅವರು ಭಯಪಟ್ಟರು. ಹಲ್ಲೆಲೂಯಾ. ಆದರೆ ತಟ್ಟನೆ ದೇವರೇನು ಹೇಳ್ತಾ ಇದ್ದಾನೆ? ನಜರೇತಿನ ಏಸು ಕ್ರಿಸ್ತನ ಅವರಿಗೆ ಮಾತಾಡಿ ಏನು ಹೇಳ್ತಾ ಇದ್ದಾನೆ? ಧೈರ್ಯವಾಗಿರಿ, ನಾನೇ, ಅಂಜಬೇಡಿರಿ ಎಂದು ಏಸು ಕ್ರಿಸ್ತನ ಅವರಿಗೆ ಧೈರ್ಯ ಕೊಡುತ್ತಾ ಇದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನೇ ಅಂಜಬೇಡಿರಿ ಎಂಬುದಾಗಿ ಏಸು ಮಾತಾಡಿ ಅವರಿಗೆ ಧೈರ್ಯ ಕೊಡುತ್ತಾ ಇದ್ದಾನೆ. ಅಂಜಬೇಡಿರಿ, ನಾನೇ ಎಂದು ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ದೇವರು ಹೇಳ್ತಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳುತ್ತಾ ಇದ್ದಾನೆ. ನಿಮ್ಮನ್ನು ಸಹ ಯೇಸು ಕ್ರಿಸ್ತನು ಇವತ್ತು ಏನು ಹೇಳ್ತಾ ಇದ್ದಾರೆ ಗೊತ್ತಾ? ಧೈರ್ಯವಾಗಿರಿ, ನಾನು ಅಂಜಬೇಡಿರಿ ಎಂದು ಹೇಳುತ್ತಾ ಇದ್ದಾರೆ. ಹಲ್ಲೆಲೂಯಾ. ನೀವು ಭಯಪಟ್ಟ ವಿಷಯದಲ್ಲಿ ನೀವು ಈ ವಾಕ್ಯವನ್ನು ಇಟ್ಟು ನೋಡಿರಿ. ದೇವರು ನಿಮಗಾಗಿ ಮಾತಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಆವತ್ತು ತನ್ನ ಶಿಷ್ಯರಿಗೆ ಯಾವ ರೀತಿ ನೀವು ಅಂಜಬೇಡಿರಿ ಅಂತ ಹೇಳ್ತಾ ಇದ್ದಾರಲ್ಲ, ಅದೇ ಪ್ರಕಾರ ನಿಮ್ಮನ್ನು ಸಹ ದೇವರು ಧೈರ್ಯ ಕೊಡುತ್ತಾರೆ. ಪ್ರೈಸ್ ದಿ ಲಾರ್ಡ್. ದೇವರು
ಸರ್ವಶಕ್ತನಾಗಿದ್ದಾನೆ. ಆತನಿಗೆ ಸಮುದ್ರ ಮುಳುಗಿಸೋದಿಲ್ಲ, ಆತನಿಗೆ ಬೆಂಕಿಯನ್ನು ಮುಳುಗಿಸೋದಿಲ್ಲ. ಯೇಸು ನಿಮ್ಮ ಸಂಗಡಿದ್ದಾರೆ. ಯೇಸು ನಿಮ್ಮ ಬಳಿಗೆ ಬರುತ್ತಾರೆ. ನೀವು ಕಷ್ಟಪಡುವುದು ನೋಡಿ ಲೋಕದವರು ದೂರ ಹೋಗಬಹುದು, ಆದರೆ ಪರಲೋಕದಾಗಿರುವಂಥ ದೇವರು ನಿಮ್ಮ ಬಳಿಗೆ ಬರುತ್ತಾನೆ. ಪರಲೋಕದಾಗಿರುವಂಥ ದೇವರಿಗೆ ನಿಮ್ಮ ಕಷ್ಟಗಳನ್ನು ಗೊತ್ತಾಗಿದೆ. ಹಲ್ಲೆಲೂಯಾ. ಶಾರೋನ್, ಪರಲೋಕದಾಗಿರುವಂಥ ಆ ದೇವರಿಗೆ ನೀವು ಪಡುವ ಕಷ್ಟಗಳನ್ನು ಗೊತ್ತಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಅದಕ್ಕಾಗಿ ಈ ಬೆಳಗ್ಗೆ ದೇವರು ನಿಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ದೇವರು ನಿಮ್ಮ ಬಳಿಗೆ ಬರ್ತಾ ಇದ್ದಾನೆ. ದೇವರು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಧೈರ್ಯ ಕೊಡುತ್ತಾನೆ. ಧೈರ್ಯ ಕೊಡದ ಅಲ್ಲದೆ ದೇವರು ನಿಮ್ಮನ್ನು ಬಿಡಿಸು ಕಾಯುವ ದೇವರಾಗಿದ್ದಾನೆ. ಆ ಕಷ್ಟಗಳಿಂದ ಬಿಡುಗಡೆ ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಆ ಕಷ್ಟಗಳಿಂದ ಬಿಡುಗಡೆ ಮಾಡುವ ಯೇಸು ಕ್ರಿಸ್ತನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ಸಂಗಡ ದೇವರು ಬರ್ತಾ ಇದ್ದಾನೆ. ನೀವು ಇರುವ ಸ್ಥಳಕ್ಕೆ ಯೇಸು ಬರ್ತಾ ಇದ್ದಾರೆ. ನೀವು ಪಡುವ ಕಷ್ಟದಿಂದ ಬಿಡುಗಡೆ ಮಾಡುತ್ತಾರೆ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ನಜರೇತಿನ ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀವು ಪಡುವ ಕಷ್ಟದಲ್ಲಿ ಅಲ್ಲಿ ನೀವು ಒಂಟಿಗರಲ್ಲ. ದೇವರು ನಿಮ್ಮ ಕಡೆ ಬರ್ತಾ ಇದ್ದಾನೆ. ದೇವರು ನಿಮ್ಮ ಸಂಗಡ ಬರ್ತಾ ಇದ್ದಾನೆ. ಆತನು ನಿಮಗಿರುವ ಎಲ್ಲ ಕಷ್ಟಗಳಿಂದ ಬಿಡುಗಡೆ ಮಾಡುತ್ತಾನೆ. ಹಲ್ಲೆಲೂಯಾ. ಧೈರ್ಯವಾಗಿರಿ. ಅಂಜಬೇಡಿರಿ. ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಬಾ ಅಂದನು. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇಲ್ಲಿ ಪೇತ್ರನು ಯೇಸುವಿಗೆ ಒಂದು ಮಾತು ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಏನು ಕೇಳ್ತಾ ಇದ್ದಾನಂದ್ರೆ ಹೇಳಿದನು. ಅದಕ್ಕೆ ಪೇತ್ರನು ನೀನಾದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರೋದಕ್ಕೆ ಅಪ್ಪಣೆ ಕೊಡು ಅನ್ನಲು. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಏನು ಮಾಡ್ತಾ ಇದ್ದಾನೆ ಪೇತ್ರನ, ನೀನೇ ಆಗಿದ್ರೆ ಈ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ನನಗೆ ಅಪ್ಪಣೆ ಕೊಡು ಎಂದು ಕೇಳ್ತಾ ಇದ್ದಾನೆ. ಆಗ ಬಾ ಎಂದು ಯೇಸು ಹೇಳುತ್ತಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಯೇಸು ನಿಮ್ಮ ಬಳಿಗೆ ಬಂದು ನಿಮ್ಮನ್ನು ಸಹಾಯ ಮಾಡುತ್ತಾರೆ. ಯೇಸು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾರೆ. ಯೇಸು ಆ ಬಿರುಗಾಳಿಯನ್ನು ಯೇಸು ಬಂದಿದಾಗ ನಿಂತು ಹೋಗಿದ ಹಾಗೆ ನಿಮಗಿರುವ ಸಮಸ್ಯೆಗಳು ಸಹ ಯೇಸು ನಿಮ್ಮ ಬಳಿಗೆ ಬರುವಾಗ ಆ ಬಿರುಗಾಳಿ ಎಂಬ ಸೈತಾನು ನಿಂತು ಹೋಗುತ್ತಾನೆ. ಹಲ್ಲೆಲೂಯಾ. ಸಾಲದಲ್ಲಿ ಸಮಸ್ಯೆವಾಗಲಿ, ರೋಗದಲ್ಲಾಗಲಿ, ನಿಮ್ಮ ಜೀವನದಲ್ಲಿ ಯಾವ ಸಮಸ್ಯೆವಾಗಿದ್ದರೂ ಯೇಸು ನಿಮ್ಮ ಬಳಿಗೆ ಬಂದು ನಿಮಗೆ ಬಿಡುಗಡೆ ಕೊಡುತ್ತಾರೆ. ಅಷ್ಟೇ ಅಲ್ಲದೆ ನೀವು ಸಹ ಯಾವ ರೀತಿ ಕ್ರಿಸ್ತನು ನೀರಿನ ಮೇಲೆ ನಡೆದನೋ ಅದೇ ಪ್ರಕಾರ ನಿಮ್ಮನ್ನು ನಡೆಸುವ ದೇವರಾಗಿದ್ದಾನೆ. ನಿಮ್ಮ ನಂಬಿಕೆ ಇನ್ನೂ ಹೆಚ್ಚಾಗಿ ಮಾಡುವ ದೇವರಾಗಿದ್ದಾನೆ. ನೀವು ಯೇಸುವಿನ ಮೇಲೆ ನಂಬಿಕೆ ಇಡಿರಿ. ಯೇಸು ನಿಮಗೆ ಬಿಡುಗಡೆ ಕೊಡುತ್ತಾರೆ. ನೀವಿರುವ ಪರಿಸ್ಥಿತಿಯಲ್ಲಿ ಇನ್ನು ಮೇಲೆ ಇರುವುದಿಲ್ಲ. ಯೇಸು ನಿಮ್ಮನ್ನು ಬಿಡುಗಡೆ ಕೊಡುತ್ತಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆಮೆನ್.